ಇತ್ತಪ್ಪ, ಜನಪರ ಒಂದು ಹೋರಾಟದ ಒಂದು ಸಂಘಟನೆ ಆಗಿತ್ತು, ಇದೇನಾಗ್ತಾ ಇದೆ ಅಂತ ಸಂಶಯ. ಆದರೆ ಇತ್ತೀಚೆಗೆ ಮೊದಲು ಕಾಂಗ್ರೆಸ್ ಈ ಆಮ್ ಆದ್ಮಿ ಜಾಗವನ್ನು ಮತ್ತೆ ಮರಳಿ ತೊಗೊಳ್ತಾ ಇದೆಯಲ್ಲ ಅನ್ನೋಂಥದ್ದು. ಖರ್ಗೆ ಅವರಂತೆ ಸ್ಪಷ್ಟವಾಗಿ ಟೀಕಾನು ಮಾಡಿದ್ದಾರೆ ಆ ವಿಷಯದಾಗ, ನೀವು ಇದೆಲ್ಲ ಮಾಡಬೇಡ್ರಿ ಅಂತ. ಯಾಕಂತಂದ್ರೆ ನೀವಿದ್ದವ್ರ ಹಿಂಗೆ ಮಾಡೋದ್ರಿಂದ ನೀವು ರೈತ ವಿರೋಧಿ ಆಯ್ಕೆ ಅಂತೀರಿ, ಮತ್ತು ಇದ್ದೀರಿ ನೀವು ಇಬ್ಬರು ಅನ್ನೋದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ. ಪ್ರತಿ ಸಲವೂ ಈ MSP ಸಲುವಾಗಿ ಸಾಕಷ್ಟು ಮಾತಾಡಿದ್ವಿ. ಆದರೆ ಇದು ಜನಕ್ಕೆ ಹೋಗಿ ಮುಟ್ತಾ ಇಲ್ಲ ಅನ್ನೋದು ಮತ್ತಷ್ಟು ನೋವಿನ ವಿಷಯ ಆಗ್ಯದ. ನಮ್ಮ ಜನರಿಗೆ ಇವತ್ತು ಏನಪ್ಪ ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ನ್ಯೂಸ್ಗಳು ಬೇಕಪ್ಪ ಅಂತಂದ್ರೆ ಕೇವಲ ಕ್ಷಣದಲ್ಲಿ ಬಂದು ಖುಷಿ ಕೊಟ್ಟು ಹೋಗುವಂಥವು. ಈ ರೈತ ಇವತ್ತು ಎದ್ದು ನಿಂತಾಗ ಮಾತ್ರ ಇಲ್ಲಿಯ ಭೂಮಿಗಳಿಗೆ ಬೆಲೆ ಬರಬೇಕಾಗಿತ್ತು ಅಂದ್ರೆ ರೈತನ ಬೆಳೆದ ಬೆಳೆಗೆ ಬೆಲೆ ಬರಬೇಕಾಗ್ತದೆ. ಆ ಬೆಲೆ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದ್ದಾವೆ. ಮಿಡ್ಲ್ ಮ್ಯಾನ್ ಅವತ್ತು ಆರೋಪ ಮಾಡ್ತಾಯಿದ್ವಿ, ಇವತ್ತು ಆರೋಪ ಮಾಡ್ತಾಯಿದ್ವಿ, ಅವ್ರ ನಡಕ್ಕೆ ಹಂಚಿ ಹೋಗ್ತಾ ಇದೆ ಅನ್ನುವಂಥ ಮಾತನ್ನು. ಈ ಎಲ್ಲ ನೆಲೆಯಲ್ಲಿ ಇವತ್ತು ನಾವು ಇದ್ದಂಥವರ ಮರು ಚಿಂತನೆಯನ್ನು ಮಾಡಬೇಕಾಗಿದೆ. ರೈತರಲ್ಲಿ ಸಾಕಷ್ಟು ಸಲ ಮನವಿನೂ ಮಾಡ್ಕೊಂಡದ, ಬರೀ ಪ್ರತಿಭಟನೆ ಮಾಡೋದು ಅಥವಾ ಮೋರ್ಚಾ ಮಾಡೋದ್ರಿಂದ ಇಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯದನಾ ಅಂತೇಳಿ. ಈಗಿನ ಮಟ್ಟಿಗಂತ ಯಾವುದೇ ಸರ್ಕಾರ ಇದ್ದರೂ ಈ ಪ್ರತಿಭಟನೆ ಮೂಮೆಂಟ್ಗಳಿಗೆ ಹೆಚ್ಚಿನ ಒಂದು ಅರ್ಥ ಕಲ್ಪಿಸೋದೇ ಇಲ್ಲ. ಅದನ್ನು ಆದಷ್ಟು ನಿರ್ಲಕ್ಷ್ಯ ಮಾಡಿ ಹೋಗುವಂಥದ್ದೆಲ್ಲ ನೋಡ್ತಾ ಇದ್ದೀವಿ. ಹೀಗಾಗಿ ರೈತರಿಗೆ ಈ ಮಾರ್ಕೆಟ್ ಸಿಗೋದಂತೆ ತುರ್ತಿನಲ್ಲಿ ದೂರದ ಮಾತು. ಮತ್ತು ಇನ್ನೊಂದು ಮಾತನ್ನು ಇಲ್ಲಿ ಗಮನಿಸಬೇಕಾಗ್ಯದ. ಈಗೇನು ಹಿಂದೆ ಆಗಿತ್ತಲ್ಲ, ಒಂದು ವರ್ಷ ತನಕ ಇಡೀ ರೈತರ ಮೂಮೆಂಟ ಆಗಲೇ ಏನಾದರೂ ಆಗಬೇಕಾಗಿತ್ತು, ಒಂದು ಸಾಧನೆ ಆಗಬೇಕಾಗಿತ್ತು. ವರ್ಷ ಆದರೂ ಆಗಲಿಲ್ಲ. ಅದು ಸಂಪೂರ್ಣವಾಗಿ ರೈತ ಹೋರಾಟದ ಸೋಲಾಗಿ ಹೋಗಿ ಪರಿಣಮಿಸಿಬಿಡ್ತೀವಂತ. ರೈತರ ಸಂಘಟನೆ ಒಡಕುಂಟಾದವು, ಬೇರೆ ಬೇರೆ ಪಕ್ಷಗಳಾದಂಗೆ ಆದವು. ಅವರು ಒಂದು ಸಂಘಟನೆ ಒಂದರ ಬೆನ್ನ ಆಯ್ತು, ಇನ್ನೊಂದು ಸಂಘಟನೆ ಆಯಿತು, ನಾವು ಸ್ವತಂತ್ರ ತಿಳ್ಕೊಳ್ಳೋದಾಯಿತು. ಎಲ್ಲನೂ ವಾದ ಆಗಿ ಕಡೆಗೆ ಇವತ್ತು ಯಾರ ಕಡೆ ಅನ್ನುವಂಥ ಗೊತ್ತಾಗೋಂಥ ಪರಿಸ್ಥಿತಿ ಆಗಿದೆ.